ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಎಲ್ಲ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಗಳ ಒಂದು ದೊಡ್ಡ ತಲೆನೋವಾಗಿರೋ ಒಂದು ವಿಷಯನ ನಾನು ಹೇಳಕ್ಕೆ ಇವತ್ತು ಬಂದಿದ್ದೀನಿ. ಸೊ ಎಲ್ಲ ಅಜ್ಜಿ ಮನೆಗೆ ಶನಿವಾರ ಭಾನುವಾರ ಆಯಿತು ಅಂತಂದರೆ ಮಜಾ ಮಾಡೋದಕ್ಕೆ ಹೋದರೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಡೇಟಾ ಕಲೆಕ್ಷನ್ಗೆ. ಯಾಕಂದ್ರೆ ಪ್ರತಿಯೊಬ್ಬರು ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸಿಗೂ ಗೊತ್ತು, ನನ್ನ ಪ್ರಾಜೆಕ್ಟಿಗೆ ಡೇಟಾ ಕಲೆಕ್ಟ್ ಮಾಡೋಣ ಅಂತ ನಾನು ಇವತ್ತು ಬಂದಿರೋದೇ ರಕ್ಷಾ ವೇವರ್. ಇದಿರೋದು ಬೆಳ್ಕವಾಡಿಯಲ್ಲಿ. ಸೊ ಅಲ್ಲಿದ್ದಂಥ ಮ್ಯಾನೇಜರ್ ಹತ್ರ ಪರ್ಮಿಷನ್ ತೊಗೊಂಡು ನಾನು ಗಾರ್ಮೆಂಟ್ಸ್ ಒಳಗೆ ಎಂಟರ್ ಆದೆ. ಅಲ್ಲಿ ನಾನು 60 ಜನದ ಹತ್ರ ನಾನು ಡೇಟಾ ಕಲೆಕ್ಟ್ ಮಾಡಬೇಕಾಗಿತ್ತು. ಅದು ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ, ವುಮೆನ್ ಎಂಪ್ಲಾಯೀಸ್ ಹತ್ರ. ಸೊ ಅವ್ರಗಳ ಹತ್ರ ಎಲ್ಲ ಮಾತಾಡಿಕೊಂಡು ಡೇಟಾ ಕಲೆಕ್ಟ್ ಮಾಡಿ, ಅದಾದಮೇಲೆ ಅಲ್ಲಿದ್ದಂಥ HR ಹತ್ರ ನಾನು ಒಂದು ಸರ್ಟಿಫಿಕೇಟ್ನ ಪ್ರಿಂಟ್ ತೆಗೆಸ್ಕೊಂಡು ಗಾರ್ಮೆಂಟ್ಸ್ ಎಲ್ಲ ಒಂದು ರೌಂಡ್ ಹಾಕೋಣ ಅಂತ ನಾನು ಒಳಗೋಗಿ ಅಲ್ಲಿದ್ದಂಥ ಎಂಪ್ಲಾಯೀಸ್ನ ಮಾತಾಡಿಸಿ ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ ನನಗನ್ಸಿದ್ದಿಷ್ಟೇ, ಯಾರೆಲ್ಲ ಹೌಸ್ ವೈಫ್ ಆಗಿ ಮನೇಲಿ ಕೆಲಸ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಕೆಲಸ ಇದ್ದರೆ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಅವರು ಈ ಕೊಳ್ಳೇಗಾಲದಿಂದ ಬರೀ 18 ಕಿಲೋಮೀಟರ್ ಅಷ್ಟೇ ಬೆಳ್ಕವಾಡಿ ಇರೋದು. ಈ ಗಾರ್ಮೆಂಟ್ಸ್ ರೀಸೆಂಟಾಗಿ ಓಪನ್ ಆಗಿರೋದು ಆ್ಯಂಡ್ ಇಲ್ಲಿ ಯಾವುದೇ ರೀತಿಯ ವರ್ಕ್ ಪ್ರೆಷರ್ ಇಲ್ಲ. ಅದಾದಮೇಲೆ ಪ್ರೊಡಕ್ಷನ್ ಟಾರ್ಗೆಟ್ಸ್ ಇಷ್ಟೇ ಕಂಪ್ಲೀಟ್ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ, ಸ್ಟ್ರೆಸ್ ಇಲ್ಲ. ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ವ್ಲಾಗ್ ನಿಮಗೆ ಬೇಕಂತಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.